ಕೊಪ್ಪಳ ಜಿಲ್ಲೆಯಲ್ಲಿ ಅಧ್ಯಯನ ಮಾಡಿದಾಗ ಯಾವ ಶಾಲೆಯಲ್ಲಿ 70ಕ್ಕಿಂತ ಮಕ್ಕಳು ಹೆಚ್ಚು ಕೂತಲ್ಲಿ SSLC ರಿಸಲ್ಟ್ ಡೌನ್ ಇದೆ, ಯಾವ ಶಾಲೆಯಲ್ಲಿ 40ಕ್ಕಿಂತ ಅಥವಾ 40 ಮಕ್ಕಳಿದ್ರೆ ಒಳ್ಳೆ ರಿಸಲ್ಟ್ ಇದೆ. ಸೊ ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ನಾವು ಹೇಳ್ತಕ್ಕಂಥ ಇದು ಟೀಚರ್ಸ್ದು ಏನು ಕೊರತೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ನಮ್ಮ ಸರ್ಕಾರ ವತಿಯಿಂದ ಈಗಾಗಲೇ ನಾವು ಸುಮಾರು 6584 ಟೀಚರ್ಸನ್ನು ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಹಿಂದಿನ ವರ್ಷವೂ ಕೂಡ ಈಗಾಗಲೇ ನಾನು ಪ್ರೆಸ್ ಮೀಟಲ್ಲೂ ಕೂಡ ನಾನು ಹೇಳಿದೆ, ನಮ್ಮಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಸುಮಾರು 19,550 ಶಿಕ್ಷಕರ ಒಂದು ಕೊರತೆ ಇದೆ. ಆದರೆ ಈ ಬಾರಿ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ ನಮ್ಮ ಸರ್ಕಾರ ಬಂದ ನಂತರ, ನಾವು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಎಜುಕೇಷನ್ ಇಂಪ್ರೂವ್ ಮಾಡಬೇಕಂದ್ರೆ ಮೊದಲು ಫಸ್ಟ್ ಟೀಚರ್ಸೇ ಇರಬೇಕು. ಟೀಚರ್ಸ್ ಇಲ್ಲದ ಅಂದರೆ ನೀವು ಮಕ್ಕಳಿಗೆ ಹೆಂಗೆ ಕಲಿಸ್ತೀರಾ? ದಟ್ ಈಸ್ ದ ಪ್ರೈಮರಿ ರಿಕ್ವೈರ್ಮೆಂಟ್. ತಾವು ಹೇಳ್ತಕ್ಕಂಥ 1:70 ಏನಿದೆ, 1:40 ಆದರೆ ರಿಸಲ್ಟ್ಸ್ನು ಕೂಡ ಒಳ್ಳೆ ರೀತಿಯಿಂದ ತಾವು ಬರ್ತದಂತ ತಾವೇನು ಹೇಳಿದ್ದೀರಿ. ಹಿಂದಿನ ವರ್ಷ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಫೇಸ್ 1 ಅಲ್ಲಿ ಸುಮಾರು 10,500 ಟೀಚರ್ಸನ್ನು ನಮ್ಮ ಮಾನ್ಯ ಸಚಿವರು ಕೂಡ ಅಪಾಯಿಂಟ್ ಮಾಡಿದ್ರು. ಎರಡನೇ ಫೇಸಲ್ಲಿ ಸುಮಾರು 5,000 ಟೀಚರ್ಸನ್ನು ಅಪಾಯಿಂಟ್ ಮಾಡಿದ್ರು. ನಂತರ ಕೊರತೆ ಏನಿತ್ತಂದ್ರೆ ಸುಮಾರು ಆಲ್ಮೋಸ್ಟ್ ಅಬೌಟ್ 2,618 ಟೀಚರ್ಸ್ ಡೆಫಿಷಿಯನ್ಸಿ ಇತ್ತು. ಅದನ್ನು ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರತಿ ಟೀಚರ್ ಅವರಿಗೆ ಒಂದು 10,000 ರೂಪಾಯಿ ತಿಂಗಳಿಗೆ ನಾವು ಕೊಡಬೇಕು ಅಂತ, ಅತಿಥಿ ಶಿಕ್ಷಕರಿಗೆ ಮತ್ತೆ ಪ್ರೌಢಶಾಲೆಯ ಶಿಕ್ಷಕರಿಗೆ 10,500, ಸುಮಾರು 18,34,00,000. ಬಹುಶಃ ನಾನು ಫಸ್ಟ್ ಚೆಕ್ ಸೈನ್ ಮಾಡಿದ ಅದೇ ಇತ್ತು. ನಮ್ಮ ಡಾಕ್ಟರ್ ಆಕಾಶ್ ಅವರು ಇದ್ದಾರೆ, ಅವರು ಮೊದಲು ಟೀಚರ್ಗೆ ನೇರವಾಗಿ ಅವ್ರ ಅಕೌಂಟಲ್ಲಿ ಹೋಗ್ಬೇಕು ಅಂತ ಆ ಒಂದು ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ. ತಾವು ಹೇಳ್ತಕ್ಕಂಥ ವಿಷಯ ಏನ್ ಹೇಳ್ತಾ ಇದ್ದೀರಿ ಅದು ಖಂಡಿತವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ಕೊರತೆಯನ್ನು ನೀಗಿಸ್ತಕ್ಕಂಥ ನಾವು ರೇಷಿಯೋ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಎಸ್ ಡಾಕ್ಟರ್ ಆಕಾಶ್. Hello sir, related to same question. Wait. One more question sir. one ನಿಮಿಷ. I have one small request ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ. ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಂಡ್ ಟೀಚರ್ಸ್ ಇರ್ಬೋದು, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಅಧಿಕಾರಿಗಳು, ಸ್ವಲ್ಪ ಕ್ವೆಶನ್ಸ್ನ ತಮ್ಮಲ್ಲಿ ಇಟ್ಕೊಳ್ಳಿ. ಫಸ್ಟ್ ಪಾರ್ಟ್ನರ್ಸ್ ಕ್ವೆಶನ್ ಕೇಳಿ. ನೀವು ಭಾಗವಹಿಸ್ತಾನೆ ಇರ್ತೀರಾ ಎಲ್ಲ ಮೀಟಿಂಗ್ಸ್ ಅಲ್ಲಿ, ಇನ್ನೊಂದ್ರಲ್ಲಿ. ಸೊ ಎಲ್ಲ ಪಾರ್ಟ್ನರ್ಸ್ ಪ್ರಶ್ನೆ ಕೇಳಿ. ಲಾಸ್ಟ್ ಅಲ್ಲಿ ಹಿಂದೆ ಇರೋರು ಯಾರು ಕೈ ಎತ್ತಾರೆ ಎಲ್ರಿಗೂ ಅವಕಾಶ ಕೊಡಿ. ಸೆಕೆಂಡ್ಲಿ, ಯಾರಿಗೆ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತೀರಾ ಅಂತ ಫಸ್ಟ್ ಹೇಳಿ, ದೆನ್ ಪ್ರಶ್ನೆ ಕೇಳಬೇಕು. ದಿಸ್ ಕ್ವೆಶನ್ ಇಸ್ ಟು ಫೈನಲಿಸ್ಟ್ ಸೊ ಸರ್ ಹೆಸರು ಹೇಳ್ಬಿಟ್ಟು ದೆನ್ ಪ್ರಶ್ನೆ ಕೇಳಬೇಕು. ಥ್ಯಾಂಕ್ ಯು. ಓಕೆ, ಎಸ್ ಮೈಕ್ ಕೊಡಿ ಮೇಡಮ್ಗೆ. Thank you, sir. Thank you for inviting World Vision India, NGO. We are working at grassroots level, sir. My question for Ajay, sir. We have been working for the sector of education, but I have been seeing since many years, I have been asking this question, especially we see the children dropouts, the school dropouts we tell, especially girl children, the age of 9th when they attend the menstrual, example of 14 years to in between 18 years. My question is, like, if they are school dropouts, even boys as well as girls, they may be having like gap in the education sector, but they may be having good skills wherein they can help the parents. We see a lot of seasonal migration happening because of earning, because they are all most vulnerable families. So my question is like, why can't we develop the children in the sector of skills what they have for their future? For example, girl children, they want to attend tailoring. Like when they are school dropouts, they are unable to move on. But we see till the 18 years, government doesn't allow, like RSET, Rural Self-Help Employment, they give the free training after 18 years only. So what happens is, the child marriages are happening because of this case. What happens because of the most vulnerable families, they ask the girl children to get married and go. The thing is, my question is like, why can't in the high school after COVID pandemic there is lot of gap in the education sector. When they come to 10th there is a fail. When they are failed they can't move ahead. They don't have that capacity to move on, sir. So how can we develop for these children wherein like in the high school itself we can give them the skill training like mechanical engineering, they are doing like AC conditioning, phone repair, these things and all. Those who are dropouts, they are not interested. As we have a bridge course
in the age of like NCLP and all we have. In the same manner, for the high school children, though now the child labor has been increased till 18 years. Before it was 14. We do see that. How can we solve this issue, sir? Rural sector, this is a major issue for us. I'm sorry You're if from I'm, World Vision, right? World Vision India. sir. Okay, okay. So now regarding couple of things what you've said, one particular thing is that you are getting a lot of dropouts is what you have seen. For that we are ensuring in various other things also once they reach the menstrual period time also. No, we are thinking of coming up something like menstrual cups also. There are various other things, initiatives what we are looking at and what we are taking. So now other issues what you're saying is regarding the skill development, that also we are doing it in our Udyoga Avishkara what we have started this year where we are training. Now coming to training students for school dropouts, we are not looking at that. We are not looking at training them. We are trying to ensure that they stay on because education is very important. What is happening because of the financial capabilities, they are letting their children to go and work elsewhere. I don't think we need to encourage that. We need to ensure that they get education. They should stay put. They might be facing a lot of difficulties, but somehow we really need to work towards convincing the family to stay on and complete their education. That is what our main focus is. But other than that, once they complete their maybe 10th standard or 12th standard also, no, we are definitely looking at least in our Kalyan Karnataka region along with the skill development, SKDC, we are looking at providing various other skills. Because only when you have skill will you be able to get better jobs. Then only with skills you will be getting more money and you will be able to provide for the family. Okay, But, next. 14 years to 18 years, we need to solve this issue, sir. Adolescent especially. Though you are telling, sir, actually we at the rural Okay, sectors okay. we are having. Yeah, we got it. Next person. ಸರ್ ಅರಸು ಪಂಚಾಯತ್ನಿಂದ ನನ್ನ ಪ್ರಶ್ನೆ ಅಜಯ್ ಸಿಂಗ್ ಸಾಹೇಬ್ ಮೈಕ್ ಇನ್ನೊಂದು ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಅಜಯ್ ಸಿಂಗ್ ಸಾಹೇಬ್ರಿಗೆ ನಾವು ಏನು ರಿಸಲ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ 10th ಈಗ ಫಸ್ಟ್ ಸ್ಟೆಪ್ಪು ನಮ್ಮ ಆಕಾಶ್ ಸಾಹೇಬ್ರು ಬಂದಮೇಲೆ ಒಂದು ಒಳ್ಳೆಯ ಬೆಳವಣಿಗೆ ಆಯಿತು. ಇನ್ನೊಂದು ಸ್ವಲ್ಪ ಬಾಯಿ ಹತ್ರ ಇಟ್ಕೊಳ್ಳಿ ಮೈಕು. ಏನು ನಾವು 10th ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದೇ ಥರ ಒಂದು ಗ್ರಾಸ್ ರೂಟ್ ಲೆವೆಲಿಂದ ಎಲ್ಲಿವರೆಗೆ ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಲ್ಲಿವರೆಗೂ ಯಾವುದೇ ಥರದ ಚೇಂಜಸ್ ನಾವು ನೋಡೋಕ್ಕಾಗಲ್ಲ. ನೋಡಿದರೂ ಕೂಡ ಅದು ತಾತ್ಕಾಲಿಕವಾದಂಥ ಬದಲಾವಣೆ ಆಗುತ್ತೆ. ಇದು ಒಂದು ಒಳ್ಳೆಯ ಪ್ರಯತ್ನ. ಒಂದು ಮುಖ್ಯವಾಗಿ ಏನಾಗಬೇಕಂತ ಹೇಳಿದ್ರೆ ಪ್ರತಿ ಗ್ರಾಮದಲ್ಲೂ ಎಂಥ ಚಿಕ್ಕ ಗ್ರಾಮ ಇದ್ರೂ ಕೂಡ ಅಲ್ಲಿ ದೇವಸ್ಥಾನ ತುಂಬ ಸುಂದರವಾಗಿರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲಿವರೆಗೆ ಭಾಗಿದಾರರಂತ ಯಾರಿದ್ದೀವಿ ನಾವೆಲ್ಲರನ್ನೂ ಸಕ್ರಿಯವಾಗಿ ಶಾಲಾ ಒಂದು ಕಲಿಕೆಯಲ್ಲಿ ತೊಡಗಿಸಿದ ಹೊರತು ನಾವು ಏನೇ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ಒಂದು ಪ್ಯಾರಲಲ್ ಡೈವರ್ಷನ್ ಒಂದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಭಾಗಿದಾರರನ್ನ ತೊಡಗಿಸೋದಕ್ಕೆ ಒಂದು ಆಲೋಚನೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಥರ ನಮ್ಮ ಆಲೋಚನೆ ಇದೆ. ಎರಡನೇದಾಗಿ ಒಂದು ಮಕ್ಕಳ ಕಲಿಕೆ, ಒಂದು ಸಾಮರ್ಥ್ಯಾಧಾರಿತ ಕಲಿಕೆ ಇವತ್ತು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ತುಂಬ ಈ ಒಂದು ಕಾಲಘಟ್ಟಕ್ಕೆ ಮುಂದಿನ ಕಾಲಘಟ್ಟಕ್ಕೂ ಬೇಕಾಗಿರ್ತಕ್ಕಂಥದ್ದು. ಈ ಎರಡೂ ಯೋಚನೆಗಳನ್ನು ಯಾವ ಥರ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸಾಗರ ಮುಖ ಏನು ಯೋಚನೆ ಇದೆ ಸರ್? ನಮಗೆ ನಮಸ್ಕಾರ. ಈಗ ತಾವು ಹೇಳಿದ್ರಿ ಒಂದು ಹಳ್ಳಿಯಲ್ಲಿ ಬಹಳ ಸುಂದರವಾದ ಒಂದು ದೇವಾಲಯಗಳು ಇರ್ತದೆ ಅಂತ. ಅದು ಬಹುಶಃ ಎಲ್ಲ ಶಾಸಕರಲ್ಲಿ ಜನಪ್ರತಿನಿಧಿಗಳಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ಬಂದು ಹೇಳ್ತಾರೆ ನಮ್ಗೆ ಈ ಗುಡಿ ಬೇಕಾಗಿದೆ ಆದ್ರೆ ಶಾಲೆಗಳಿಗೆ ಬರಲ್ಲ ಸರ್. ಬಹಳ ಕಡಿಮೆ. ತುಂಬಾ ಚರ್ಚೆ ಸೋಷಿಯಲ್ ಮೀಡಿಯಾನಲ್ಲೂ ಇದ್ರ ಬಗ್ಗೆ ತುಂಬಾ ಜನ ಬಹಳ ಕಡಿಮೆ ಮಾಡಿದ್ದಾರೆ. ಬಹಳ ಕಡಿಮೆ. ಅದಕ್ಕಾಗಿ ನಾವು ಮತ್ತೆ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ 9,249 ಶಾಲೆಗಳು ಅದಕ್ಕೆ ಸರಿ ಪಡಿಬೇಕು ಮತ್ತೆ ಜನರಿಗೆ ಮೂಲಭೂತ ಸೌಕರ್ಯಗಳು ತಲುಪಿಸ್ಬೇಕಂದ್ರೆ ವಾಟ್ ಟು ಡೂ ವಿ ಥಾಟ್ ಅಬೌಟ್ ಇಟ್. ಸೊ ವಿ ಡಿವೈಡೆಡ್ ಇಟ್ ಇಂಟು 5. ಅದಕ್ಕೆ 9,249 ಅಂದ್ರೆ ಓಕೆ 2,000 ಪ್ರತಿ ವರ್ಷ ಶಾಲೆಗಳನ್ನು ಗುರುತಿಸಿ ತಗೊಳ್ಬೇಕು ಅಂತ ಮಾಡಿದ್ದೀವಿ ಹಿಂದಿನ ವರ್ಷ ಈ ವರ್ಷನೂ ಕೂಡ. ಸೊ ಏನಾಗ್ಬಿಡ್ತದೆ 4.5 ವರ್ಷದಲ್ಲಿ, ಯಾಕಂದ್ರೆ ನಮ್ಮ ಪೀರಿಯಡ್ 5 ವರ್ಷ ಇರ್ತದೆ, ಮತ್ತೆ ನಾವು ಚುನಾವಣೆಗೆ ಹೋಗ್ಬೇಕು, ಮತ್ತೆ ರಾಜಕೀಯ ಬದಲಾವಣೆಗಳಾಗ್ತದೆ, ಮತ್ತೆ ಬೇರೆಯವರು ಬರ್ತಾರೆ, ಅವ್ರು ಯಾವ ಒಂದು ರೀತಿಯಿಂದ ವಿಚಾರ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ.
ಸೊ ನಾವು ಈ ಒಂದು 5 ವರ್ಷದಲ್ಲಿ 4.5 ವರ್ಷದಲ್ಲಿ ಕಂಪ್ಲೀಟ್ ಆಗ್ಬಿಡ್ತದೆ. ಪ್ರತಿಯೊಂದು ಮಾದರಿ ಶಾಲೆ ಮಾಡೆಲ್ ಸ್ಕೂಲ್ ಆಗಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ಮಾಡಿದ್ದೀವಿ. ಬಹುಶಃ ಅದು ತಮ್ಮ ಫಸ್ಟ್ ಕ್ವೆಶನ್ ಏನಿದೆ ಅದಕ್ಕೆ ನಾವು ಆನ್ಸರ್ ಮಾಡಿದ್ದೀವಿ. ಮತ್ತೆ ಅದೇ ಒಂದು ರೀತಿಯಿಂದ ಬೇರೆ ವಿಷಯ. ಸೆಕೆಂಡ್ ತಾವೇನು ಕೇಳಿದ್ರಿ? ಇವತ್ತಿನ ಕಾಲಘಟ್ಟಕ್ಕೆ ತುಂಬಾ ಮುಖ್ಯವಾಗಬೇಕಾದ್ದು ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಈಗಾಗಲೇ ಡಿಸ್ಕಸ್ ಮಾಡಿದ್ವಲ್ಲ. ಸ್ಕಿಲ್ ಡೆವಲಪ್ಮೆಂಟ್ಗೂ ಕೂಡ ನಾವು ನಮ್ಮ ಉದ್ಯೋಗ ಆವಿಷ್ಕಾರ ಅದ್ರ ಜೊತೆ ಇವಾಗ ನಾವು ಮಾತಾಡಿ ಇವಾಗ 11th 10th 11th 12th 7th ಡ್ರಾಪ್ಔಟ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಇದು ನಮ್ಮ ವರ್ಲ್ಡ್ ವಿಷನ್ ತಮಗೂ ಕೂಡ ಇದು ಉತ್ತರ ಸಿಗ್ತದೆ. ನಾವು ಯಾರು 7th ಸ್ಟ್ಯಾಂಡರ್ಡ್ ಡ್ರಾಪ್ಔಟ್ಸ್ ಇರ್ತಾರೆ ಅವ್ರಿಗೆ ಮೊಬೈಲ್ ಫೋನ್ ರಿಪೇರ್ಗೋಸ್ಕರನು ಕೂಡ ನಾವೊಂದು ಪ್ರಾರಂಭ ಮಾಡಿದ್ದೀವಿ. ಅದಲ್ಲದೆ BE ಯಾರು ಓದ್ತಾ ಇದ್ದಾರೆ ಮತ್ತೆ BA BSc ಯಾರು ಓದ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಅಡಿಷನಲ್ ಆಗಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಜೊತೆ ಬೇರೆ ಬೇರೆ ಕಂಪನೀಸ್ ಜೊತೆ ನಾವು ಸೇರಿಸಿ ಅವ್ರಿಗೆ ಪ್ರತಿ ವಾರದಲ್ಲಿ ಒಂದ್ಸತಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದರಿಂದ ಅವ್ರ ಸ್ಕಿಲ್ ಇಂಪ್ರೂವ್ ಆಗ್ತದೆ. ಅವರು BA BCom BSc BE ಅದ್ರ ಜೊತೆಯಾಗಿ ಅಡಿಷನಲ್ ಸ್ಕಿಲ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅನುಕೂಲ ಆಗ್ತದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಐ ಹ್ಯಾವ್ ಜಸ್ಟ್ ಒನ್ ಅನದರ್ ರಿಕ್ವೆಸ್ಟ್. ಸೊ ಇಲ್ಲಿ ಏನು ನಮ್ಮ ಪ್ಯಾನಲಿಸ್ಟ್ಗಳಿಗೆ ನನಗೆ ಗೊತ್ತಿದೆ ಅಜಯ್ ಸಿಂಗ್ ಅವರು ಎಲ್ಲರಿಗೆ ಫೇವರೇಟ್ ಇದ್ದಾರೆ ಅಂತ. ಬೇರೆ ಪ್ಯಾನಲಿಸ್ಟ್ ಪ್ರಶ್ನೆ ಕೇಳಬೇಕು ಅಂಡ್ ಇನ್ನೊಂದು, ಸೊ ಪ್ರಶ್ನೆ ಕೇಳಬೇಕು, ಪ್ರವಚನ ಕೊಡಬಾರ್ದು. ಸೊ ದಿಸ್ ಇಸ್ ಒನ್ ಸ್ಮಾಲ್ ಲೆಸನ್ ಫಾರ್ ಆಫ್ಟರ್ನೂನ್ ಆಲ್ಸೋ. ಮಧ್ಯಾಹ್ನ ಏನಿದೆ ನೀವೆಲ್ಲ ಪ್ರೆಸೆಂಟೇಷನ್ಸ್ ಕೊಡ್ಲಿದ್ದೀರಿ, ನಾಳೆನೂ ಪ್ರೆಸೆಂಟೇಷನ್ಸ್ ಕೊಡ್ಲಿದ್ದೀರಿ, ನಿಮಗೆ ಕಡಿಮೆ ಟೈಮ್ ಇರುತ್ತೆ. ಸೊ ಈ ಒಂದು ಏನಂತಾರೆ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದನ್ನ ಸ್ವಲ್ಪ ಫಾರ್ಮುಲಾ KSS ಅಂತ ಕೊಡ್ತೀನಿ ಸರ್. ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್. ಎಸ್ ಎಸ್. ಸೊ ಅದರ್ ಪ್ಯಾನಲಿಸ್ಟ್ ಕ್ವೆಶ್ಚನ್ ಕೇಳಬೇಕು. ಇಟ್ಸ್ ಜಸ್ಟ್ ಮೈ ರಿಕ್ವೆಸ್ಟ್. ಥ್ಯಾಂಕ್ ಯು. ಎಸ್ ಮೇಡಮ್. ಸರ್ ನಮಸ್ತೆ, ನನ್ನ ಹೆಸರು ಸರಸ್ವತಿ ಅಂತ. RLHP ಅಂತ ಸಂಸ್ಥೆ ಮೈಸೂರು ಬೇಸ್ಡ್, ಬಟ್ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಕಲಬುರಗಿ ಡಿಸ್ಟಿಕ್ನ ಚಿಂಚೋಳಿ ತಾಲೂಕು ಹಾಗೂ ಬಸವ ಕಲ್ಯಾಣ ಬೀದರ್ ಜಿಲ್ಲೆ. ನಾನು ಕಲಬುರಗಿ ಜಿಲ್ಲೆಯ ಬಗ್ಗೆ ಮಾತಾಡ್ತೀನಿ ಅಜಯ್ ಸಿಂಗ್ ಸಾಹೇಬ್ ಹತ್ರ. ಯಾಕೆಂದರೆ ಈಗಾಗಲೇ ಅಕ್ಷರ ಆವಿಷ್ಕಾರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ. ಈಗ ಆಲ್ರೆಡಿ ನಾವು ಕೆಲಸ ಮಾಡ್ತಿರೋಂಥ ಹಲವಾರು ಹಳ್ಳಿಗಳಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಆದರೆ ಚಿಂಚೋಳಿ ಭಾಗ ತಮಗೆ ಗೊತ್ತಿರುವಂಗೆ ಹೆಚ್ಚು ತಾಂಡಗಳಿರುವಂತಹ ಒಂದು ಭಾಗ. ಅಲ್ಲೇನಾಗ್ತಾ ಇದೆ ಅಂದರೆ 50ಕ್ಕಿಂತ ಮಕ್ಕಳು ಕಡಿಮೆನೇ ಇರ್ತಾರೆ. ಯಾಕೆಂದರೆ ತಾಂಡದಲ್ಲಿ ಅವರೆಲ್ಲ ಸಣ್ಣ ಹ್ಯಾಮ್ಲೆಟ್ಗಳಲ್ಲಿ ಇರ್ತಾರೆ. ಹಾಗಾಗಿ ಸೊ ಈ ಅಕ್ಷರ ಆವಿಷ್ಕಾರ ಕಾರ್ಯಕ್ರಮದಲ್ಲಿ 50ಕ್ಕಿಂತ ಕಡಿಮೆ ಇದ್ದರೆ ಆ ಕ್ರೈಟೀರಿಯಾ ಇಲ್ಲ ಅಂತ ಕೆಲವೊಮ್ಮೆ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ಹೇಳ್ತಾರೆ. ಯಾಕೆಂದರೆ ತಾಂಡಗಳಲ್ಲಿ ತುಂಬ ರಿಮೋಟ್ ಏರಿಯಾ, ಅಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರೋದಿಲ್ಲ. ಅದರಲ್ಲೂ ಶಾಲೆಗಳು ಹೋದರೆ ತಮಗೆ ಗೊತ್ತಿರ್ಬೋದು ಅನ್ಸುತ್ತೆ ಡಿಪಾರ್ಟ್ಮೆಂಟ್ಗೂ 42 ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಆದರೆ ಈಗ ಗೆಸ್ಟ್ ಟೀಚರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಬಟ್ ಶಿಕ್ಷಕರೇ ಇಲ್ಲ ಅಂತ ಅಂದಾಗ ಅಲ್ಲಿ ಅದರಲ್ಲೂ ಮುಖ್ಯವಾಗಿ ತಾಂಡಗಳಲ್ಲಿ ಅಲ್ಲಿ ಮೈಗ್ರೇಷನ್ ಆಗ್ತಾರೆ. ಹೈದರಾಬಾದ್ ಮತ್ತು ಪುಣೆಗೆ ಜನ ಮೈಗ್ರೇಟ್ ಆಗ್ತಾರೆ. ಸೊ ಆ ಮಕ್ಕಳನ್ನ ಕೇರ್ ಮಾಡೋರೇ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಈ ಏನು 2030ಗೆ ನೀವು ಡ್ರೀಮ್ ಇದೆ, ಅದು ಸಕ್ಸಸ್ ಆಗಬೇಕಂದ್ರೆ ಖಂಡಿತವಾಗ್ಲೂ ಈ ಗ್ರಾಸ್ ರೂಟ್ ಲೆವೆಲಲ್ಲಿ ಸ್ಪೆಷಲಿ ತಾಂಡ ಮಕ್ಕಳಿಗೆ ಈ ಒಂದು ಫೆಸಿಲಿಟೀಸು, ಅದು ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಶಿಕ್ಷಕರ ಕೊರತೆ ಏನಿದೆ ಅದನ್ನು ನೀಗಿಸ್ಬೇಕು ಅನ್ನುವಂಥದ್ದು ಒಂದು ಸರ್. ಎರಡನೇದು CSR ಸಪೋರ್ಟ್ ಆಲ್ಮೋಸ್ಟ್ ಸೌತ್ ಕಡೆ ಮತ್ತು ಸಿಟಿಯಲ್ಲಿ ಮಾಡ್ತಾರೆ. CSR ಏನಂದರೆ ನೇಬರ್ಹುಡ್ಡು ಅಥವಾ ವಾಲಂಟರಿ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾರೆ. ಈಗ ನಾನು JSWಗೆ ಕೇಳ್ತೀನಿ ಏನಂದರೆ ಈ ಥರ ಹಿಂದುಳಿದ ಭಾಗಗಳಲ್ಲಿ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಬಹುಮುಖ್ಯವಾಗಿ ಸಪೋರ್ಟ್ ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ಎರಡು. ಮೂರನೇದು ಸರ್, ಅಲ್ಲಿ ಮೈಗ್ರೇಷನ್ ಜಾಸ್ತಿ ಇದೆ ತಮಗೆ ಗೊತ್ತಿರೋಂಗೆ. ಅಲ್ಲಿ ಸೀಸನಲ್ ಹಾಸ್ಟೆಲ್ಸ್ ಯಾವುದೂ ಇಲ್ಲ ಮಕ್ಕಳಿಗೆ. ಯಾಕೆಂದರೆ ತಾಂಡಗಳಿಂದ ಮಕ್ಕಳು ಬರಬೇಕಂದ್ರೆ ತುಂಬ ದೂರ ಆಗುತ್ತೆ. ತಂದೆ ತಾಯಿ ಜೊತೆಲಿ ಕರ್ಕೊಂಡು ಹೋಗ್ತಾರೆ, ಕಾಟನ್ ಹೈದರಾಬಾದ್ಗೆಲ್ಲ ಪುಣೆಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಮೂರನೇದು ಸೀಸನಲ್ ಹಾಸ್ಟೆಲ್ಸ್ ಇದ್ದರೆ ತುಂಬ ಒಳ್ಳೆಯದು. ಆಗ ಹೆಣ್ಮಕ್ಳು ಮತ್ತು ಮಕ್ಕಳಿಗೆ ಎಜುಕೇಷನ್ ಇದಾಗುತ್ತೆ. ಮತ್ತು ನಾಲ್ಕನೇದು ಬಹುಮುಖ್ಯವಾಗಿ ಫೀಮೇಲ್ ಟೀಚರ್ಸ್ಗಳನ್ನ ಸ್ವಲ್ಪ ಈ ಥರ ತಾಂಡಗಳಲ್ಲಿ ಹಾಕಿದ್ರೆ, ಯಾಕೆಂದರೆ ರಿಟೈರ್ಡ್ ಆಗೋರನ್ನ ತಾಂಡಗಳಲ್ಲಿ ಹಾಕಿದ್ದಾರೆ. ಸೊ ಅದು ನೋಡಿದ್ರೆ LPS ಸ್ಕೂಲು, ಲೋಯರ್ ಪ್ರೈಮರಿ ಸ್ಕೂಲು. ಸೊ ಇಂಥ ಒಂದು ಫೆಸಿಲಿಟೀಸ್ಗಳನ್ನೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಏನು ನಿಮ್ಮ ಡ್ರೀಮ್ ಏನಿದೆ ಅಚೀವ್ ಮಾಡ್ಬೋದು ಅನ್ನೋದು ನನ್ನ ವಿನಂತಿ ಸರ್. ನಮಸ್ಕಾರ. ತಾವು ಸುಮಾರು 3-4 ಪ್ರಶ್ನೆ ಕೇಳಿದ್ದೀರಿ. ಅದರಲ್ಲಿ ಚಿಂಚೋಳಿಯಲ್ಲಿ ಬಹುಶಃ ಸುಮಾರು 80-85 ತಾಂಡಗಳಿವೆ ಚಿಂಚೋಳಿಯಲ್ಲಿ. ಮೊನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ನಿಮ್ಮ ಸಮಸ್ಯೆ ಇರೋದು ಕೆಲವು ಕಡೆ ಬರೀ ಒಂದು 40-40ಕ್ಕಿಂತ ಕಡಿಮೆ ಇರ್ತಕ್ಕಂಥ ಶಾಲೆಗಳು.
ಅದಕ್ಕೂ ನಿಮ್ಮ ಫಸ್ಟ್ ಮತ್ತು ಸೆಕೆಂಡ್ ಕ್ವೆಶನ್ ಇರ್ತಕ್ಕಂಥ ಅದಕ್ಕೆ ಉತ್ತರ ಒಂದೇ ಇದೆ. ಏನಿದೆ ಅಂದರೆ ನಾವು KPS ಸ್ಕೂಲ್ ಪ್ರಾರಂಭ ಕೆಲವು ಕಡೆ ಮಾಡಿದ್ದೀವಿ, ಈಗ ಹೆಚ್ಚಿನ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು CSR ಫಂಡ್ಗೋಸ್ಕರ ಮಾತಾಡಿ ಸುಮಾರು ಒಂದು 500 ಶಾಲೆಗಳು ಕರ್ನಾಟಕದಲ್ಲಿ ಹೊಸದಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. KPS ಸ್ಕೂಲ್ಸು 2 ಗ್ರಾಮ ಪಂಚಾಯತಿ ನಡುವೆಯಲ್ಲಿ ಒಂದು ದೊಡ್ಡ ಶಾಲೆ ಮಾಡಬೇಕಂತ ನಮ್ಮ ಉದ್ದೇಶ. ನಿನ್ನೆ ನಾನು ಹೋಗಿ ರಿತೇಶ್ ಕುಮಾರ್ ಸಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆ ಸುಮಾರು ಒಂದು ತಾಸು ಸಮಾಲೋಚನೆ ನಾವು ಮಾಡಿದ್ವಿ. ಸುಮಾರು 2 ಗ್ರಾಮ ಪಂಚಾಯತಿ ನಡುವೆಯಲ್ಲಿ ಒಂದು KPS ಶಾಲೆ 3 ರಿಂದ 4 ಕೋಟಿ ತನಕ ನಾವು ಖರ್ಚು ಮಾಡಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಯಾರು ಒಂದೊಂದು ಹಳ್ಳಿಯಲ್ಲಿ ತಾವು ಹೆಂಗೆ ಒಂದು ತಾಂಡದಲ್ಲಿ ಹೇಳಿದ್ರಿ, ನಾನು ಅದು ಎಕ್ಸಾಂಪಲ್ ನನ್ನ ಒಂದು ಕಲ್ಲೂರು ಕೆ ಗ್ರಾಮ ಪಂಚಾಯತಿಯಲ್ಲಿ 5 ಹಳ್ಳಿಗಳು ಬರ್ತಾವೆ. ಕಲ್ಲೂರು ಕೆ, ಕಲ್ಲೂರು ಬಿ, ಮಾವೂರು, ಕೂಡಲ್ಗಿ ಮತ್ತು ಎಂಕಂಚಿ ಅಂತ 5 ಹಳ್ಳಿ ಬರ್ತಾವೆ. ಆದರೆ ಕೂಡಲ್ಗಿ ಗ್ರಾಮದಲ್ಲಿ 50 ಸ್ಟೂಡೆಂಟ್ಸ್ ಇದ್ದಾರೆ. ಏನು ಮಾಡಬೇಕು ಅಂತ ಆ ಒಂದು ಸಮಸ್ಯೆಗೋಸ್ಕರ 2 ಗ್ರಾಮ ಪಂಚಾಯತಿ ನಡುವೆ ಒಂದು ಶಾಲೆ ಮಾಡಬೇಕು ಅಂತ ಒಂದು ಉದ್ದೇಶ. ಅಲ್ಲಿ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟು ಅಲ್ಲಿ ಇರ್ತಕ್ಕಂಥ ಸುಮಾರು ಒಂದು 837 ಸ್ಟೂಡೆಂಟ್ಸು 22 ಟೀಚರ್ಸ್ ಏನಿದ್ದಾರೆ ಒಂದೇ ಕಡೆ ಸೇರಿಸಿ ಒಂದು ದೊಡ್ಡ ಶಾಲೆಗೆ ಅವ್ರು ಹೋದರೆ ಅಲ್ಲಿ ಗ್ರೌಂಡ್ ಫೆಸಿಲಿಟಿ ಸುಮಾರು ಒಂದು 3 ರಿಂದ 5 ಎಕರೆ ಜಾಗವನ್ನು ತಗೊಂಡು ಮಾಡಿದ್ರೆ ಇಂಥ ಸಮಸ್ಯೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕಾಣಲ್ಲ. 500 ಶಾಲೆಗಳು ಏನು ನಮ್ಮ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿರುವಂಥ ಒಂದು ಸಭೆಯಲ್ಲಿ ನಾನು ಹೇಳಿದೆ, ನಮಗೆ 137 ಕೊಡ್ತಾ ಇದ್ದಾರೆ. ನಂಗೆ 137 ನಮ್ಗೆ ಸಾಲಲ್ಲ, ನಾವು ಹಿಂದುಳಿದ ಇದ್ದೀವಿ, ನಮಗೆ ಅಟ್ಲೀಸ್ಟ್ ಕನಿಷ್ಠ 200 ಆದರೂ ಕೊಡಬೇಕಂದ್ರೆ ಇನ್ನು 187 ಶಾಲೆಗಳು ಕೊಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ನಿನ್ನೆ ತಾನೇ ಏಷ್ಯನ್ ಬ್ಯಾಂಕ್ ಡೆವಲಪ್ಮೆಂಟ್ ಜೊತೆ ABD ಜೊತೆ ರಿತೇಶ್ ಕುಮಾರ್ ಸಿಂಗ್ ಅವ್ರ ಜೊತೆ ನಾನು ಮಾತಾಡಿದಾಗ ಅವರು ಕೂಡ ಸುಮಾರು 150 ಶಾಲೆಗಳು ಅವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ KKRDB ಮುಖಾಂತರ ಕನಿಷ್ಠ ಒಂದು 50 ಶಾಲೆಗಳಾದರೆ ನಾವು ಪ್ರಾರಂಭ ಮಾಡಬೇಕು ಅಂತ ಒಂದು ಉದ್ದೇಶ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಸಮಸ್ಯೆ ಬಗೆಹರ್ತದೆ. ಒಂದೇ ಕಡೆ ಒಂದು ಒಳ್ಳೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು 5 ಎಕರೆಯಲ್ಲಿ ಇರ್ತಕ್ಕಂಥ ಒಂದು ಜಾಗ ಇದ್ರೆ ಲಾಟ್ ಆಫ್ ಲಂಗ್ ಸ್ಪೇಸ್ ಇರ್ತದೆ, ಗಿಡಗಳು ನಾವು ಮಾಡಬಹುದು. ಮತ್ತೆ ಒಂದು ದೊಡ್ಡ ದೊಡ್ಡ ಶಾಲೆಗಳಿಗೆ ನಾವೆಲ್ಲ ಹೆಂಗೆ ಒಳ್ಳೆ ಸ್ಕೂಲ್ಗೆ ಹೋಗಿದ್ದೀವಿ, ಅವರು ಆ ಕಡೆ ಹೋಗ್ತಕ್ಕಂಥ ಇರ್ತದೆ. ಆದರೆ ಸ್ವಲ್ಪ ನಾವು ಅಪೋಸಿಷನ್ ಫೇಸ್ ಮಾಡಬಹುದು, ಯಾಕಂದ್ರೆ ನಮ್ಮ ಹಳ್ಳಿಯಿಂದ ಸ್ವಲ್ಪ 2-3 ಕಿಲೋಮೀಟರ್ ದೂರ ಹೋಗಿ ಮಾಡ್ತಕ್ಕಂಥ ಒಂದು ಸಮಸ್ಯೆ ಇರ್ತದೆ. ಬಟ್ ವಿ ಆರ್ ವಿಲ್ಲಿಂಗ್ ಟು ಫೇಸ್ ದ ಚಾಲೆಂಜ್. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. You can have a KPS ಅಲ್ಲಿ we are now integrating. We have to do ಏನು ಮಾಡೋಕ್ಕಲ್ಲ, ಕನ್ಸಲ್ಟೇಷನು ಆ ಟೈಮಲ್ಲಿ ಸಮ್ ಪ್ರೈವೇಟ್ ಸೆಕ್ಟರ್ ಸಂಬಡಿ ಆರ್ ನೀವೇ HKDB ಅಂತವರು ಎನಿಬಡಿ ಟ್ರಾವೆಲಿಂಗ್ ಮೋರ್ ದೆನ್ 2-3 kilometers can you have some vehicle system ಪ್ರೈವೇಟ್. ನಮ್ಮ ಗೌರ್ಮೆಂಟ್ ನಾವು ಮಾಡಿದ್ರೆ ಗೌರ್ಮೆಂಟು ಗಾಡಿನೂ ಓಡಲ್ಲ, ಡೀಸೆಲ್ ಇದ್ರೆ ಡ್ರೈವರ್ ಇಲ್ಲ. ಬಟ್ ಸರ್ ಕ್ಯಾನ್ ಬಿ ಔಟ್ಸೋರ್ಸ್ ಸಂಬಡಿ ಟು ಎನ್ಶೂರ್ ದಟ್ ದೇ ಆರ್ ಬ್ರಾಟ್ ಇನ್. ಮೇ ಬಿ a CSR fund which could be used. Otherwise HKDB you have an independence ಮಾಡಬೇಕು. ಇದರಲ್ಲಿ ತಾಂಡಗಳವರೆಲ್ಲ ಹೇಳ್ತಾರಲ್ಲ, ಇದು ಕುಟ್ಟಿಗಿದೆ ತುಂಬ ದೂರ ಅವತ್ತೊಂದು ಕಡೆಗೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡಿ ಕನ್ಸಲ್ಟೇಷನ್ ಮಾಡಿದ್ರೆ MLAಗಳ ಅಪೋಸಿಷನ್ ಬರಲ್ಲ, ಇಲ್ಲದೇ ಕನ್ಸಲ್ಟೇಷನ್ ತುಂಬ ಅಪೋಸಿಷನ್. ಓಕೆ, ಒಂದು ಕೊನೆಯ ಅವಕಾಶ. ಆ 3 ಜನರಿಗೆ ಯಾರಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಒಬ್ಬರು ಒಂದೇ ಒಂದು, ನೀವು ಆ 3 ಜನಕ್ಕೆ ಕೇಳಿ. ನಾನು ಪ್ರವೀಣ್, ಮಂತ್ರ ಸೋಷಿಯಲ್ ಸರ್ವಿಸ್ ಇಂದ. ನಾವು ನೋಡಿದ 2 ಬಹಳ ಇಂಪಾರ್ಟೆಂಟ್ ಇಶ್ಯೂ ಈ ಭಾಗದಲ್ಲಿ. ಒಂದು, ಶಾಲೆಯ ಆಸ್ತಿನ ಏನು ರಕ್ಷಣೆ ಮಾಡೋದು. ಇದಕ್ಕೆ ಕೇವಲ ಇನ್ಫ್ರಾಸ್ಟ್ರಕ್ಚರು ಒಂದು ಆಸ್ಪೆಕ್ಟ್ ಇದ್ರೆ, ಶಾಲೆಯ ಜಾಗವನ್ನ ರಕ್ಷಣೆಗೋಸ್ಕರ ಮತ್ತು ಅದಕ್ಕೆ ಬೇಕಾದಂಥ ಹಕ್ಕುಪತ್ರಗಳನ್ನ ಮಾಡೋದನ್ನ ಗಮನಿಸಬೇಕಾಗುತ್ತೆ. ಎರಡನೇದು, ಶಾಲೆಯಲ್ಲಿ ಎನ್ರೋಲ್ಮೆಂಟು ಮತ್ತೆ ಅಟೆಂಡೆನ್ಸ್ ನಲ್ಲಿರುವಂಥ ವೇರಿಯೇಷನ್ಸ್. ಸೊ ನಾನು ಇದಕ್ಕೆ ಯೋಚನೆ ಮಾಡೋದು, ಎಜುಕೇಷನ್ ಡಿಪಾರ್ಟ್ಮೆಂಟು ಬೇರೆ ಡಿಪಾರ್ಟ್ಮೆಂಟ್ ಜೊತೆಗಿನ ಕನ್ವರ್ಜೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ KKRD ಅವರು ಪ್ರತಿ 2 ತಿಂಗಳಿಗೊಮ್ಮೆ ಇಂಥ ರಿವ್ಯೂ ಮೀಟಿಂಗ್ಗಳನ್ನು ಕರೆದಾಗ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟು, ಆಮೇಲೆ ತಹಶೀಲ್ದಾರ್, ಓಕೆ, ಒಟ್ಟಾರೆ ಕೋಆರ್ಡಿನೇಷನ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಭಾವನೆ ಅರ್ಥ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಇದು ವೈಂಡಿಂಗ್ ಅಪ್ ರೌಂಡ್ ಇದು. ಸರ್ ಸಕ್ಸೇನಾ ಸಾಬ್, ಫೈನಲ್ ರಿಮಾರ್ಕ್ಸ್. ಈಗ ಹೇಗಿದ್ರು ನಾಳೆವರೆಗೂ ದ ಹೋಲ್ ಡೇ ದೇ ಆರ್ ಗೋಯಿಂಗ್ ಟು ಡಿಸ್ಕಸ್. ಸಮ್ ಟಿಪ್ಸ್ ಫಾರ್ ದೀಸ್ ಪೀಪಲ್. Green. Working. Yes, sir.
maybe small modicum of my suggestion, humble suggestion would be that when you're looking at the educational ecosystem, you look at the physical part of it, the physical capital, the financial capital. The other two elements, the other two capitals which are really important are the human capital, I think, which is teachers' capacity Yes. building, the motivation of the teachers, the kind of all software inputs which are required to make this system tick. And I think from our own experience of working with those 200 odd schools in the school transformation project with Government of Karnataka, the fourth capital which seems to be missing in a big piece is the social capital of it, which means that learning, see, times have changed. That time has gone where you would say that learning is a kind of an input which has to be given by the teacher, and the sole responsibility of the child to get educated lies either with the teacher, or the parents would simply relegate that responsibility also onto the teacher. So the teacher is unnecessarily getting bogged down with too much of an expectation from him or her. Learning today has evolved as a joint responsibility between the child, the parents, and the teachers. So if this social capital is not worked upon, if the school transformation is not happening where learning has been understood as a shared responsibility, then this will not happen. Yes, You definitely. cannot be relying entirely on the government or on CSR or just the teachers. That is going to bring in that change in the educational system. It has to be a shared responsibility. ಎಸ್ ಸರ್, ದಟ್ಸ್ ಎ ನೈಸ್ ಅಡ್ವೈಸ್. ಇನ್ಫ್ಯಾಕ್ಟ್ ಪೇರೆಂಟ್ಸ್ನ ಗ್ರೂಮ್ ಮಾಡೋದು ತುಂಬ ಮುಖ್ಯ. ಅದು ಶಿಕ್ಷಕರೇ ಮಾಡಬೇಕಾಗಿದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಯಾಕೆಂದ್ರೆ ನಿಮ್ಮ ಜವಾಬ್ದಾರಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಎಜುಕೇಟ್ ಮಾಡಿಬಿಡಿ ಅಂತ ಹೇಳ್ತಾ. ಎಸ್ ಸರ್, ಮೆಸೇಜ್ ಫ್ರಮ್ ಕೇದಾರ್ ಸರ್. 3 ವರ್ಷದಿಂದ ಇತ್ತ ಕಡೆ ಸೈಡು, ಆ ಸೈಡ್ ಇವ್ರ ಜಾಗದಲ್ಲಿ ದುಡ್ಡು ಕೊಡ್ತಾ ಇದ್ವಿ, ಈಗ ರಿಸೀವ್ ಮಾಡೋ ಜಾಗಕ್ಕೆ ಹೋಗ್ತಾ ಇದೆ. ನಮ್ಮ CSR ಪಾರ್ಟ್ನರ್ಸ್ ಅಲ್ಲ, CSR ಇಂಪ್ಲಿಮೆಂಟರ್ಸು ನಮ್ಮ ಗೌರ್ಮೆಂಟ್ಗಿಂತ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟಲೈಸ್ ಆಗ್ಬಿಟ್ಟಿದ್ದಾರೆ, ಕಂಪಾರ್ಟ್ಮೆಂಟಲೈಸ್ ಆಗ್ಬಿಟ್ಟಿದ್ದಾರೆ. ಐ ಹೋಪ್ ಅಟ್ಲೀಸ್ಟ್ ಆಕಾಶ್ ಮತ್ತು ಅಜಯ್ ಸಿಂಗ್ ಅವರು ದೇ ಶುಡ್ ಬ್ರೇಕ್. ನಾನು ನೋಡಿದ್ದೀನಿ, ಅದು ನೀವು ನಂಬೋದು ಬಿಟ್ಟರೆ ಬಿಡ್ಬೋದು. ನಾನು ಹೋಗಿ ಅವರಿಗೆ ಡಿಜಿಟಲ್ ಎಕ್ವಿಪ್ಮೆಂಟ್ ಕೊಟ್ಬಿಟ್ಟೆ, ಮುಗ್ದೋಯ್ತು, ನನ್ನ CSR ಇಸ್ ಓವರ್. ಇನ್ನೊಬ್ಬ ಕಂಟೆಂಟ್ ಪ್ರೊವೈಡರ್ ಇರ್ತಾರೆ, ಈ ಥರದವರು ಭಾಳ ಕಂಟೆಂಟ್ ಡೆವಲಪ್ ಮಾಡಿರ್ತಾರೆ. ಅವ್ರು ಯಾವುದೋ ಇನ್ನೊಂದು ಶಾಲೆಗೂ ಕಂಟೆಂಟ್ ಕೊಟ್ಬಿಡ್ತಾರೆ, ಅಲ್ಲಿ ಡಿಜಿಟಲ್ ಎಕ್ವಿಪ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ಸೊ ಇನ್ನೊಬ್ರು ಹೋಗ್ಬಿಟ್ಟು ಅವರು ಇದು ಪ್ಲಾಟ್ಫಾರ್ಮ್ ಕೊಟ್ಬಿಡ್ತಾರೆ, ಅಲ್ಲೂ ಅಲ್ಲಿ ಮೂರು collaboration ಅಂತ ಇದ್ದೀರಾ ಸೊ ನೀವು. ದೇ ಡೋಂಟ್ ಕೊಲಾಬರೇಟ್ ಟುಗೆದರ್. Yes. ಸೊ ಕೆನ್ ವಿ ಅಟ್ಲೀಸ್ಟ್ ಬ್ರಿಂಗ್ ದಮ್ ಟುಗೆದರ್? ನಾವೇನೋ ಡಿಪಾರ್ಟ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವೈ ಅಟ್ಲೀಸ್ಟ್ ಅಜಯ್ ಸಿಂಗ್ ಸಾಬ್ ರಿಕ್ವೆಸ್ಟ್, ಕೆನ್ ಇಫ್ ಸಂಬಡಿ ಈಸ್ ಗಿವಿಂಗ್, ಕೆನ್ ನಮ್ಮ ಪ್ರಾಬ್ಲಮ್ CSR ಏನು ಗೊತ್ತಾ, ನನ್ನ ನೇಮ್ ಪ್ಲೇಟ್ ಇರಬೇಕು. JSW ಅಂದ್ರೆ ನಮ್ಮ JSW ಹೆಸರು ಇರಬೇಕು. ಐ ಡೋಂಟ್ ವಾಂಟ್ ಸಂಬಡಿ ಎಲ್ಸಸ್ ನೇಮ್ ಪ್ಲೇಟ್. ಇನ್ಫ್ಯಾಕ್ಟ್ ನಾನೇ ಡಿಪಾರ್ಟ್ಮೆಂಟ್ ಜೊತೆ ಕಾವೇರಿ ಜೊತೆ ಜಗಳ ಆಡ್ತಾ ಇದ್ದೀನಿ. ಒಬ್ಬರು ಸ್ಕೂಲ್ ಕಟ್ಟಿದ್ದಾರೆ, ಇನ್ನೊಬ್ಬರು ಮೇಂಟೆನೆನ್ಸ್ ಮಾಡಕ್ಕೆ ಒಪ್ಪಿದ್ದಾರೆ ನೆಕ್ಸ್ಟ್ 5 years. ಅವ್ರು ಬೋರ್ಡು ಹಾಕ್ಬೇಕಲ್ವಾ ಸರ್? ನಿಮ್ದು ಇನ್ಸೈಟ್ಸ್ ನನಗೆ ಅನಿಸುತ್ತೆ ಅಟ್ಲೀಸ್ಟ್ ಒಂದು 10 ಕೇಸ್ ಸ್ಟಡಿನಾರು ಇರುತ್ತೆ. So, ದಯವಿಟ್ಟು ಆಕಾಶ್ ಅವ್ರಿಗೆ ದಯವಿಟ್ಟು ಕೊಡಿ. ಏನಿಲ್ಲ, ನಂದಿಷ್ಟೇ. ಕ್ಯಾನ್ ವಿ ಆಸ್ಕ್ ಪೀಪಲ್ ಟು ಕೊಲಾಬ್ರೇಟ್? ಒಂದು ಸ್ಕೂಲ್ನಲ್ಲಿ ಯಾರು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೋ, ಇಫ್ ದೇ ಕ್ಯಾನ್ ಫೈಂಡ್ ಔಟ್ ಸಂಬಡಿ ಎಲ್ಸ್ ಹೂ ಕ್ಯಾನ್ ಗಿವ್ ದ ಕಂಟೆಂಟ್, ಸಂಬಡಿ ಎಲ್ಸ್ ಲೈಕ್ OSAT ಕ್ಯಾನ್ ಗಿವ್ ಎ ಪ್ಲಾಟ್ಫಾರ್ಮ್ ಫಾರ್ ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ 3 ಜನ ಒಟ್ಟಿಗೆ, ಇನ್ನೂ ಆ ಥರ ತುಂಬಾ ಇದೆ ಸ್ಕಿಲ್ ಕೊಡೋರು. ಅದಕ್ಕೆ ಸರ್, ನೀವು I think I have to make a list. can we ensure that they talk to each other? Second, ದಯವಿಟ್ಟು ಹೆಸರನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಭಯ ಪಡಬೇಡಿ. ದಯವಿಟ್ಟು ಯು ಶುಡ್ ನಾಟ್ ಸೇ ದಟ್ ದಿಸ್ ಸ್ಕೂಲ್ ಈಸ್ ಮೈನ್ ಅನ್ನೋ ಲೇಬಲ್ ಬೇಡ. 4 ಜನದ ಬೋರ್ಡು ಹಾಕೊಳ್ಳಿ ದಯವಿಟ್ಟು. ದಯವಿಟ್ಟು ಆಗಲ್ಲ, ಉಪಯೋಗ ಇಲ್ಲ. ಇದು ಸೈಕಲಲ್ಲಿ ಹ್ಯಾಂಡ್ಲು ಒಬ್ಬರಿಗೆ 1 ಚಕ್ರ, ಒಬ್ಬರಿಗೆ ಇನ್ನೊಬ್ಬರಿಗೆ ಚಕ್ರ, ಒಬ್ಬನಿಗೆ ಚೈನ್ ಕೊಟ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಸರ್. ಸೊ ದಯವಿಟ್ಟು ಸೈಕಲ್ನೆಲ್ಲ ಮಾಡಿ ಒಬ್ಬರಿಗೆ ಕೊಡ್ರಿ, ಕಡಿಮೆ ನಂಬರ್ ಆದ್ರೂ ಬರ ದಯವಿಟ್ಟು. ಅಂಡ್ ನೀವೆಲ್ಲರ ಹೆಸರು ಹಾಕೋದು ಕಲ್ತ್ಕೊಳ್ರಪ್ಪ, ಒಬ್ಬರ ಹೆಸರೇ ಹಾಕೋ ನೆಸಿಟಿ ಇಲ್ಲ. ಆಕಾಶ್, ನಾನು ಕಾವೇರಿ ಮೇಡಮ್ ಜೊತೆ ಜಗಳ ಆಡ್ತಾ ಇದ್ದೀನಿ. ದಯವಿಟ್ಟು 10 ಜನದ ಹೆಸರಿದೆ, 10 ಜನ ಹಾಕೋಣ. ಏನಿದೆ, CSR ಅವರು ಕಲಿಬೇಕು. ನಾನು ಒಬ್ಬನಿಂದಾನೇ ಪ್ರಪಂಚ ಉದ್ಧಾರ ಆಗಲ್ಲ. ನಾವು ಸರ್ಕಾರನೇ ಒಪ್ತಾ ಇದೀವಿ, ನಮ್ಮೊಬ್ಬರಿಂದ ಉದ್ಧಾರ ಆಗಲ್ಲ, ನೀವು ಬನ್ನಿ ಅಂತ. ಇನ್ಫ್ಯಾಕ್ಟ್ ಕೈ ಜೋಡಿಸಿ ಕಲಿಸೋಣ, ಕೊಲಾಬ್ರೇಟ್, ಎಜುಕೇಟ್ ಇವತ್ತಿನ ಥೀಮ್ಗೆ ಸಖತ್ತಾಗಿ ಮಾತಾಡಿದ್ದಾರೆ ಸರ್. ಎಸ್ ರುದ್ರೇಶ್ ಸರ್.
ಅಲ್ಟಿಮೇಟ್ ಆಬ್ಜೆಕ್ಟಿವ್ ಇಸ್ ಟೀಚರ್ ಟೀಚಿಂಗ್ ಬೆಟರ್, ಸ್ಟೂಡೆಂಟ್ ಲರ್ನಿಂಗ್ ಬೆಟರ್. ಇದಕ್ಕೆ 42 ಆರ್ಗನೈಸೇಷನ್ಸ್ ಬಂದಿದ್ದಾರೆ ಅಂದ್ರೆ 42 ಥರದ ಎಕ್ಸ್ಪರ್ಟಿ ಇದೆ. ಜೊತೆಗೆ ದೊಡ್ಡದಾಗಿ ಡಿಪಾರ್ಟ್ಮೆಂಟ್ ಇದೆ. ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಈಸ್ ವಿತ್ ದ ಡಿಪಾರ್ಟ್ಮೆಂಟ್. ಐ ಥಿಂಕ್ ಇಂಟಿಗ್ರೇಟಿಂಗ್ ಎವ್ರಿಥಿಂಗ್ ಡೆಫಿನೆಟ್ಲಿ ವಿಲ್ ರಿಸಲ್ಟ್ ಇನ್ ಫ್ಯೂಚರ್ 5-6 years ಡೆಫಿನೆಟ್ಲಿ ವಿತ್ ಲೈಕ್ ಅಜಯ್ ಸಿಂಗ್ ಸಾಹೇಬ್ ಅಂತವರು ಎಷ್ಟು ಪ್ರೆಸಿಷನ್ ಇದೆ, ಅವರ ಡೇಟಾ ಎಷ್ಟಿದೆ. ಐ ರಿಯಲಿ ಅಪ್ರಿಷಿಯೇಟ್. ಮಾತುಗಳು ಕಳಶಪ್ರಾಯವಾಗಿತ್ತು. ಕರೆಕ್ಟ್ ಆಗಿ ಹೇಳಿದಿರಿ. 3 ಜನ ಆಯ್ತು. ಆದ್ರೂ ನಾವು ನಿಮ್ಮನ್ನೇ ಕೇಳ್ತೀವಿ, ಯಾಕೆಂದ್ರೆ ಕೊನೆಯ ಮಾತುಗಳಿಗಾಗಿ. ನಿಮ್ಮ ಮಾತಿನಿಂದ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನನಗನ್ಸುತ್ತೆ ನೀವೆಲ್ಲರೂ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರಿ. ಈ ಸೆಷನ್ ಓಕೆ. ಈ ಸೆಷನ್ನಲ್ಲಿ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಯಾರೂ ಆಕ್ಲಿಸಿಲ್ಲ ಸರ್. ಐ ಹ್ಯಾವ್ ಅಬ್ಸರ್ವ್ ಸೀರಿಯಸ್ಲಿ. ಯಾಕೆಂದರೆ ಸ್ವಲ್ಪ ಕಲ್ಯಾಣ ಕರ್ನಾಟಕದ ಒಂದು ಆಕ್ಷೇಪ ಇತ್ತು, ಟೀಚರ್ಸ್ ಜಾಸ್ತಿ ಆಕ್ಲಿಸ್ತಾರೆ ಅಂತ. ನನಗಿವತ್ತು ಯಾರೂ ಆಕ್ಲಿಸಿಲ್ಲ. ಆ್ಯಂಡ್ ಅವರು ಎಲ್ಲರನ್ನೂ ಇವತ್ತು ತುಂಬ ಆಸಕ್ತಿಯಿಂದ ಕೇಳಿದ್ದಾರೆ. ನಿಮಗೆ ಫಸ್ಟ್ ಚಪ್ಪಾಳೆ ಸೀರಿಯಸ್ಲಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಬಟ್ ಯು ಪೀಪಲ್ ಹ್ಯಾವ್ ಪಾರ್ಟಿಸಿಪೇಟೆಡ್ ವೆರಿ ವೆಲ್. ಆ್ಯಂಡ್ ಇಲ್ಲಿ ಇವತ್ತು 3 ಜನ ಅಂತೂ ಇನ್ನೂ 3 hours ಮಾತಾಡಿಸ್ಬೋದು. ದೇ ಹ್ಯಾವ್ ಸ್ಟಫ್, ದೇ ಹ್ಯಾವ್ ದರ್ ಎಕ್ಸ್ಪೀರಿಯನ್ಸ್. ಅದು ಕೇದಾರ್ ಸರ್ ಬಿಟ್ರಂತೂ ಅವರು 2-3 ದಿನ ಮಾತಾಡ್ತಾರೆ ಅಂತ ಒಬ್ರು ಹೇಳಿದ್ರು ನನಗೆ. ಅವ್ರು ಬಿಡೋದೇ ಇಲ್ಲಂತೆ, ಅಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ ಹೇಳಿದ್ರು ಯಾರೋ ಸರ್. ಅಂದ್ರೆ ಅಷ್ಟು ನಾಲೆಡ್ಜ್ ಇದೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಬಟ್ ಸ್ಟಿಲ್ ಅಲ್ಲಲ್ಲಿ ಮಧ್ಯದಲ್ಲಿ ಸಣ್ಣ ಬ್ರೇಕ್ ಹಾಕಿದೆ ಅಷ್ಟೇ, ಯಾಕೆಂದರೆ ಟು ಮೈಂಟೈನ್ ದಿ ಟೈಮ್. ಓಕೆ, ಸೊ ಫೈನಲ್ ರಿಮಾರ್ಕ್ಸ್. ಈಗ ತಾವು 2034 ವಿಷನ್ ಅಂತ ತಾವು ಹೇಳಿದ್ರೆ, ಎಸ್ ಸರ್. 2034 ವಿಷನ್ ನಾವು ಅಚೀವ್ ಮಾಡಬೇಕಂದ್ರೆ ಇದು ಯಾರು ಒಬ್ಬರ ಕಡೆಯಿಂದ ಸಾಧ್ಯ ಇಲ್ಲ. ಒಬ್ಬ ಜನಪ್ರತಿನಿಧಿ ಆಗ್ಬಹುದು, ಚೇರ್ಮನ್ ಆಗ್ಬಹುದು, ಸಚಿವರಾಗ್ಬೋದು, ಸಾಧ್ಯ ಇಲ್ಲ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಪಾತ್ರ ಅವಶ್ಯಕತೆ ಇದೆ. ಇಲ್ಲಿ CSR ಆಗಬಹುದು, ಜನಪ್ರತಿನಿಧಿಗಳಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಪ್ರತಿಯೊಬ್ಬ ಶಿಕ್ಷಕರಾಗಿರಬಹುದು, ಇಲ್ಲಿ ಬಂದಿರುವಂತಹ 42 NGOs ಸಂಸ್ಥೆ, ಪ್ರತಿಯೊಬ್ಬರು ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ವಿಷನ್ ಜೊತೆಯಾಗಿ ಮಾಡಿದ್ರೆ ಮಾತ್ರ 2034 ಆಗಲಿ 2029 ಅಲ್ಲಿ ನಾವು ಅಚೀವ್ ಮಾಡಬಹುದು. ಇಲ್ಲ ಅಂದ್ರೆ ಅದು ಸಾಧ್ಯನೇ ಇಲ್ಲ. ನಮ್ಮ ತಂದೆಯವರು ಎಸ್ ವಿ ರಂಗನಾಥ್ ಅವರು ತಾವು ಹೇಳಿದ್ರಲ್ಲ, ನಮ್ಮ ತಂದೆಯವರು CM ಮುಖ್ಯಮಂತ್ರಿ ಇದ್ದಾಗ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು. ಅವರು ಒಂದು ಮಾತು ಹೇಳ್ತಾ ಇದ್ರು, ಕುಚ್ रास्ता लिख देगा, कुछ हम लिख देंगे, तुम लिखते जाओ मुश्किल, हम मंजिल लिख देंगे, हमारे पर काटने से कुछ नहीं फायदा, अगर जमीन पे भी रहेंगे हम सब मिलके आसमान लिख देंगे. ಅದು ಧರ್ಮ್ ಸಿಂಗ್ ಅವರು ಈ ರೀತಿ ಶಾಯರಿಗಳನ್ನು ಸಿಕ್ಕಾಪಟ್ಟೆ ಹೇಳೋರು. ನಾನು ಸರ್ ಒಂದು ಕಾರ್ಯಕ್ರಮ ಕರ್ಕೊಂಡ್ಬಂದಿದ್ರು. ನಾನು ಇಂಡಿವಿಜುವಲ್ ಆಗಿ ನಿಮ್ಮೆಲ್ಲರ ಪರವಾಗಿ ಒಬ್ಬೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಪ್ರೀ-ಲಂಚ್ ಸೆಷನ್ ಇನಾಗ್ರೇಷನು ಸಖತ್ತಾಗಿತ್ತು. ಪ್ರೀ-ಲಂಚ್ ಸೆಷನ್ನು ನಿಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿದೆ. ಮುಂದಿನ ಕಾರ್ಯಕ್ರಮಗಳು ಏನು ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡ್ತಾರೆ. ಈಗ ಕೊಟ್ಬಿಟ್ಟಿದ್ದಾರಾ? ಅಲ್ಲ, ಬಟ್ ಸ್ಟಿಲ್ ಎನಿ ಅನೌನ್ಸ್ಮೆಂಟ್ಸ್ ಇದ್ರೆ ಅನೌನ್ಸ್ಮೆಂಟ್ಸ್ನ ದಯವಿಟ್ಟು ಮಾಡಿ. ನೀವು ಇದೇ ರೀತಿ ಸಮಯವನ್ನು ಕಾಪಾಡಿ. ಐ ಥಿಂಕ್ ಈ 2 ದಿನ ನಿಮ್ಮ ಲೈಫ್ನಲ್ಲಿ ಮೆಮೊರಬಲ್ ಇವೆಂಟ್ ಆಗಬೇಕು. ಥ್ಯಾಂಕ್ ಯು ವೆರಿ ಮಚ್.